ಗ್ರಾಮಾಂತರ ಪೊಲೀಸ್ ಠಾಣೆ ಎಸಿ ಕಚೇರಿ, ಆರ್ಟಿಒ ಕಚೇರಿ ಹಾಗೂ ಜಾಜೂರು ಗ್ರಾಮಾಂತರ ಠಾಣೆ ಮೇಲ್ದರ್ಜೆಗೇರಿಸುವ ವಿಷಯದಲ್ಲಿ ಸರ್ಕಾರದ ಗಮನ ಸೆಳೆದು ಮಂಜೂರಾತಿಯಾಗುವ ಸಾಧ್ಯತೆಯಿದೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದ್ದಾರೆ. ನಗರದ ಪೊಲೀಸ್ ಠಾಣೆ ಮುಂಭಾಗ ಜಾಜೂರು ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಗ್ರಾಮಾಂತರ ಠಾಣೆ ಮಂಜೂರಾತಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರೈತ ಮುಖಂಡ ಕೆಪಿ ಭೂತಯ್ಯ ನೇತೃತ್ವದ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಹಾಗೂ ಶಾಸಕ ಟಿ. ರಘುಮೂರ್ತಿ, ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಕೆಳಕೆರೆಗೆ ಬಂದು ಹೋಗಬೇಕು, 70 ಕಿಲೋಮೀಟರ್ ದೂರದಲ್ಲಿ ಅವತ್ತು ನಾವು ಪರಶುರಾಮರು ಸೇರಬೇಕಾಗುತ್ತೆ. ಆಮೇಲೆ ಪರಶುರಾಮರು ಪೊಲೀಸರು ಆ ಹಳ್ಳಿಗೆ ಹೋಗೋಕ್ಕೆ ಕೇವಲ 1-2 ಗಂಟೆ ಸಮಯ ಬೇಕು. ಅಷ್ಟೊತ್ತಿಗೆ ಗಂಭೀರ ಗಲಾಟೆಗಳು ನಿಭಾಯಿಸೋದಾಗಲ್ಲ, ಪೊಲೀಸರು ನಿಭಾಯಿಸೋದಾಗಲ್ಲ. ಅವರಿಂದ ಜಾಜೂರಲ್ಲಿ ನಕ್ಸಲ್ ಪೀಡಿತ ಪ್ರದೇಶ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ. 2005ರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಅನುಮೋದನೆ ಆಗಿದೆ ಪೊಲೀಸ್ ಸ್ಟೇಷನ್ ಮಾಡಬೇಕಂತ ಜಾಜೂರನ್ನ. ಆದರೆ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಸರ್ಕಾರ ಆಸಕ್ತಿ ವಹಿಸ್ತಾ ಇಲ್ಲ. ಜೊತೆಗೆ ಈ 3 ತಾಲೂಕುಗಳು ಎಷ್ಟು ಪೊಲೀಸ್ ಸ್ಟೇಷನ್ ತೆರೀಬೇಕು, ಎಷ್ಟು ಆಸ್ಪತ್ರೆಗಳು ತೆರೀಬೇಕು ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಮ್ಮ ಆಡಳಿತ ನಡೆತಕ್ಕಂಥ MLAಗಳು, MP ಗಳು ಇದ್ರ ಬಗ್ಗೆ ಗಮನ ಹರಿಸಿ ಇಂತಹ ಒಂದು ಸಾರ್ವಜನಿಕ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಲಿ ಅಂತೇಳಿ ಈ ಮೂಲಕ ಆಗ್ರಹಿಸ್ತಾರೆ. ಮಾನದಂಡಗಳ ಅಡಿನಲ್ಲಿ ಅದು ಬಂದಿಲ್ಲ. ಬಹುಶಃ ಈಗ ಅದಕ್ಕೆ 4 ಕೂಡ ಬಂದಿದೆ ಅನಿಸುತ್ತೆ. ಈಗಾಗಲೇ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ವೋಟರ್ಸು ಜಾಸ್ತಿ ಆಗಿದ್ದಾರೆ. ಜೊತೆಗೆ ಕ್ರೈಮ್ಸ್ ನನಗೆ ಗೊತ್ತಿಲ್ಲ, ಯಾಕಂದರೆ ಯಾವತ್ತು ಕ್ರೈಮ್ಸ್ ಜಾಸ್ತಿ ಆದರೆ ಮಾತ್ರ ಪೊಲೀಸ್ ಸ್ಟೇಷನ್ ಮಾಡ್ತಾರೆ. ಎಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತದೆ ಅಲ್ಲಿ ಪೊಲೀಸರು ಹೋಗಲ್ಲ, ನಿಮಗೆ ಗೊತ್ತಿದೆ. ಎಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಭಾಳಷ್ಟು ಗಲಾಟೆಗಳಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ. ಕಾರಣ ಏನೇ ಇಲ್ಲಿ, ನಮಗೆ ಗಲಾಟೆಗಳಾಗಬೇಕನ್ನೋ ಉದ್ದೇಶ ಅಲ್ಲ. ಇದ್ದಿದ್ದಂಥ ಜನಸಂಖ್ಯೆಗೆ, ಇದ್ದಿದ್ದ ವ್ಯವಸ್ಥೆಯಲ್ಲಿ ಇನ್ನೂ ಸುವ್ಯವಸ್ಥಿತವಾಗಿ ಕಾನೂನು ಪರಿಪಾಲನೆ ಆಗಬೇಕಂತ ರೈತ ಸಂಘದ ಮುಖಂಡರು ರೈತರ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅವರು ಇಂಥ ಒಂದು ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾರೆ, ಸರ್ಕಾರನ ಹೆಚ್ಚಿಸುವಂಥ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ರೈತ ಸಂಘದ ಮುಖಂಡರು, ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಏನು ಸತ್ಯಾಗ್ರಹ ಮಾಡ್ತಾರೆ, ಖಂಡಿತವಾಗ್ಲೂ ಅದು ಒಳ್ಳೆಯ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ನಾವು ಸ್ಪಂದಿಸಬೇಕಾಗ್ತದೆ. ಹಾಗಾಗಿ ಇವತ್ತೇನು ಬಂದು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದೀನಿ. ನಾನು ಈಗಾಗಲೇ ಸರ್ಕಾರ ಹಂತದಲ್ಲಿ ಇನ್ನೊಂದು ಕೇಳ್ತಾ ಇದ್ರು, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಅಂತ. ನಾನಾಗಲೇ ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಆಗ ರೆವಿನ್ಯೂ ಮಿನಿಸ್ಟರ್ ಇದ್ದರು, ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ 9 ಇಂಥ ಹೋಬಳಿ ಕೇಂದ್ರಗಳನ್ನು ಅಂದರೆ ಇಂಥ ಸಬ್ಸ್ಟೆಂಟ್ರ್ ಇಂಥ ಡಿಸ್ಟಿಕ್ಗಳಲ್ಲಿ 9 ಅದನ್ನು ಕೊಡಿಸಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅದರಲ್ಲಿ ಚಳ್ಳಕೆರೆನೂ ಕೂಡ 9 ಉತ್ತರನೂ ಕೂಡ ಕೊಡ್ತಿದ್ದಾರೆ. ಬಹುಶಃ ಮುಂದೆ ಮಾಡೋಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಈ ಬೇಡಿಕೆಯನ್ನು, ನಿಮ್ಮ ಬೇಡಿಕೆ ಏನಿದೆ ಅದನ್ನು ಖಂಡಿತವಾಗ್ಲೂ ಈಡೇರಿಸುವಂಥ ಕೆಲಸ ನಾನು ಸರ್ಕಾರದ ಹಂತದಲ್ಲಿ ಸರಿ ಮಾಡ್ತೀನಿ ಅಂತೇಳಿ ಈಗಾಗಲೇ ಅದಕ್ಕೆ ಪೂರಕವಾಗಿ ನಮ್ಮ ಅಡಿಷನಲ್ SP ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಶಾಲೆ SP ಅವ್ರಿಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅವರು SP ಅವ್ರಿಗೆ ಹೇಳಿ ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ಹಾಕಬೇಕಂತ ಇಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಆಮೇಲೆ ಇನ್ನೊಂದು ಗೊತ್ತಿಲ್ಲ, ಅದನ್ನು ಇನ್ನೊಂದು ಸಾರಿ ಮಾಡಬೇಡ್ರಿ. RTO ಇನ್ನೊಂದು ಸಾರಿ ಧರಣಿ ಬೇಡ, ಇದ್ರಾಗ ಐತಂತ ತಿಳ್ಕೊಂಡ್ಬಿಡ್ತೀವಿ. ಈ ವಿಷಯನ ಐತಂತ RTO ಆಫೀಸನ್ನು ಕೇಳಿದ್ರೆ ಬಹುತರಣ ಅಂತ ಮಾಡಿಬಿಡ್ರಿ, ಯಾಕಂದ್ರೆ ಇನ್ನೊಂದು ಸಾರಿ ಟೆಂಟ್ ಆಗಲ್ಲ ಅಲ್ವಾ. RTO ಆಫೀಸು, ಅಸಿಸ್ಟೆಂಟ್ ಕಮಿಷನರ್ ಆಫೀಸು, ಇಲ್ಲಿ ಟೌನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನು ಮತ್ತು ಜಾಜೂರನ್ನು ಮೇಲ್ದರ್ಜೆಗೇರಿಸಂಥದ್ದು, ಇವೆಲ್ಲನೂ ಸೇರಿ ಇವತ್ತು ಮಾಡಿದ್ದಾರೆ ಅಂತ ಭಾವಿಸ್ತೀವಿ. ಖಂಡಿತವಾಗಲೂ ಸರ್ಕಾರಕ್ಕೆ ಹಾಗೆ ಅದರ ಜೊತೆಯಲ್ಲಿ ಶಾಸಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇವೆರಡೂ ಆಗಬೇಕು ಅಂತ ಸದನದಲ್ಲೂ ಸಹ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇವಾಗ ತಾವು ಕೇಳ್ತಿರೋದು ಜಾಜೂರು OP ಅಪ್ಗ್ರೇಡ್ ಆಗಬೇಕು, ಗ್ರಾಮಾಂತರ ಚಳ್ಳಕೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಹೇಳಿ ಈಗಾಗಲೇ ಇಡೀ ಚಳ್ಳಕೆರೆ ಸುತ್ತಮುತ್ತಲಿನ ಜಾಗಗಳು ಎಲ್ಲ ಕಡೆ ಜನ ಜಾಸ್ತಿ ಆಗ್ತಾ ಇದ್ದಾರೆ, ರೆಸಿಡೆನ್ಸಿಯಲ್ ಏರಿಯಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳಿ ಇದು ಮಾಡಿದರೆ, ನಮಗೆ ಅದು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಒಂದು ಚಿಕ್ಕ ಜಾಜೂರು OP ಮತ್ತು ಚಳ್ಳಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ, ಅದರ ಜೊತೆಗೆ ಇಲ್ಲಿ ಹೈವೇ ಇರೋದ್ರಿಂದ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳಿ
ಈಗಾಗಲೇ MLA ಸಾಹೇಬರು ಈ ಮೂರಕ್ಕೂ ಇದಾದಷ್ಟು ಬೇಗ ಆಗಬೇಕು ಅಂತ ಹೇಳಿ ಈಗ ಪ್ರಸ್ತಾಪನೆಯನ್ನು ನಮ್ಮ ಕಡೆಯಿಂದ ಆಲ್ರೆಡಿ ನಾವು ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸದನದಲ್ಲಿ ಸಹ ಇದು ಮಾಡಿದ್ದಾರೆ. ಆದರೆ ಇನ್ನು ಮುಂದಿನ ತಿಂಗಳೇ ಸದನ ಬರ್ತಾ ಇರೋದ್ರಿಂದ ಇವಾಗ ಈ ಮೂರಕ್ಕೆ ಆಲ್ರೆಡಿ ಪ್ರಸ್ತಾಪನೆ ಕಳಿಸಿರೋದ್ರಿಂದ ನಮ್ಮ ಶಾಸಕರು ಇದು ದಯವಿಟ್ಟು ಇದನ್ನು ಮತ್ತು ಎಲ್ಲರ ಸಾರ್ವಜನಿಕ ಸೇವೆಗೆ ಬೇಗ ಸಿಗುವ ಹಾಗೆ ಅವರು ಮಾಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಸಾಹೇಬರನ್ನು ಪೊಲೀಸ್ ಇಲಾಖೆ ವತಿಯಿಂದಲೂ ಸಹ ತಮ್ಮದು ನಾವು ಇಟ್ಕೊಂಡು ಆದರೆ ಸಾರ್ವಜನಿಕರಿಗೆ ತಲುಪಲಾಗಿದೆ ಅಂತ ಹೇಳಿ